ಸಮಾಜ ಉನ್ನತಿಯ ಪಥವನ್ನು ಹತ್ತಬೇಕಾದರೆ ಆ ಸಮಾಜದ ಐಕ್ಯ ಅಂದರೆ ಆತ್ಮಕವಾಗಿ ಅವರು ಒಂದು ಒಗ್ಗೂಡಿಕೊಂಡು ಎಲ್ಲ ಸಾಮಾಜಿಕ ಆಗಲಿ ಶೈಕ್ಷಣಿಕವಾಗಲಿ ಧಾರ್ಮಿಕವಾಗಲಿ ಚಿಂತನ ಮಂಥನ ಮಾಡಿದರೆ ಆ ಸಮಾಜ ಒಂದು ಉನ್ನತ ಮಟ್ಟಕ್ಕೆ ಹತ್ತುತ್ತದೆ. ಗುರುಗಳ ಕೃಪೆಯಿಂದ ನಮ್ಮ 26 ಈಡಿಗ ಸಮಾಜ ಪಂಗಡದ ಈಡಿಗ ಸಮಾಜ ಒಗ್ಗೂಡುವ ಒಂದು ಸನ್ನಿವೇಶ ಬಂದಿದೆ. ಈಗ ಇದು ಕೆಲವು ಟೆಕ್ನಿಕಲ್ ಚಿಂತನೆ ಅಗತ್ಯ ಇದೆ. ಯಾಕಂದರೆ ನಾವೆಲ್ಲ ಒಂದು ಅಂತ ಬಾಯಿಯಲ್ಲಿ ಹೇಳಿದರೆ ಸಾಧ್ಯ ಇಲ್ಲ, ಅದು ಏಕಾತ್ಮಕವಾಗಿ ತೋರಿಸಬೇಕಾಗಿದೆ. ಆದ್ದರಿಂದ ಎಲ್ಲರೂ ನಾವು ಈಡಿಗ ಕುಲಬಾಂಧವರು ಎಂಬುದನ್ನು ತೋರಿಸಬೇಕು. ಅದಕ್ಕೆ ಬರುವ ಜಾತಿ ಗಣತಿಯಲ್ಲಿ ನಾವು ಪ್ರಥಮ ಪ್ರಾಶಸ್ತ್ಯ ಈಡಿಗ ಅಂತ ಬರೆದು ಮತ್ತೆ ನಮ್ಮ ಇನ್ನೊಂದು ಕಾಲಮಿನಲ್ಲಿ ನಮ್ಮ ಉಪಪಂಗಡವನ್ನು ತೋರಿಸಿಕೊಳ್ಬೇಕು ಅಂತ ಈಡಿಗ ಮಹಾಸಂಸ್ಥಾನದ ಕುಲಗುರುಗಳಾಗಿ ಸಮಾಜ ಬಾಂಧವರಿಗೆ ಸೂಚನೆ ನೀಡುತ್ತಿದ್ದೇನೆ. ಎಲ್ಲರೂ ಇದನ್ನು ಅನುಸರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಎಲ್ಲ ಪರ್ಮಿಷನ್ ಕೊಡುತ್ತೆ ಚಪ್ಪಾಳೆ ಹೊಡಿ ಎಲ್ಲ ಇದು ಮಾಡಿ ನಾವು ಒಂದು 4 ಕಡೆ ನಾವು ಒಂದು ಸಮಾಜದವರೆಲ್ಲ ಸೇರಿಕೊಂಡು ಹೋಗಿ ಅವ್ರಿಗೆ ತಿಳಿ ಹೇಳ್ತೀವಿ. ಜಾತಿ ಗಣತಿ ವಿಷಯದಲ್ಲಿ ಇವತ್ತಿನ ದಿವಸದಲ್ಲಿ ಎಲ್ಲ ನಮ್ಮ ಸಮಾಜದ ಪೀಠಾಧಿಪತಿ ಮತ್ತು ಸಮಾಜದ ಸ್ವಾಮಿಗಳು ಎಲ್ಲರೂ ಸೇರಿ ಅವರು ಏನು ನಮ್ಮ ಸಮಾಜದ ಮುಂದಲ ಭವಿಷ್ಯದ ನಿಧಿಗೆ ಅವರು ಅಡ್ವೈಸ್ ಮಾಡವ್ರೆ, ಆ ಪ್ರಕಾರ ನಾವು 9ನೇ ಕಾಲಂನಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಏನು ಈಡಿಗ ಮತ್ತು 26 ಉಪಜಾತಿಗಳು ಈಡಿಗ, ಬಿಲ್ಲವ, ನಾಮದಾರಿ, ತೀವ್ರಸು ಇವರು ಎಲ್ಲ 26 ಜಾತಿಗಳು ಸೇರಿ ಒಮ್ಮತದಿಂದ ನಾವು ಈಡಿಗ ಅನ್ನೋದನ್ನು 9ನೇ ಕಾಲಂನಲ್ಲಿ ಬರೆಸಿ ಮತ್ತು ಬಾಕಿ ಉಪಜಾತಿಯ ಅವರವರ ಉಪಜಾತಿಗಳನ್ನು ಮನೆಯಲ್ಲಿ ನಮ್ಮ ಜನಸಂಖ್ಯೆಯನ್ನು ಏನು 50 ಲಕ್ಷ ಜನಸಂಖ್ಯೆಯಲ್ಲಿ ಇಲ್ಲಿವರೆಗೂ ನಮಗೆ 15 ಲಕ್ಷ ತೋರ್ತಾ ಇರೋ ಜಾಗದಲ್ಲಿ ಒಂದು ಮನೆಯಲ್ಲಿ ಒಬ್ಬರನ್ನು ಬಿಡದೆ ಎಲ್ಲರೂ ಒಂದೇ ಮತದಿಂದ ಒಂದೇ ವಾಯ್ಸ್ನಲ್ಲಿ ನಾವು ಇದನ್ನು ಜನಗಣತಿಯನ್ನು ನಾವು ಇದು ಮಾಡಬೇಕು, ಮಾಡಿ ಇದನ್ನು ಇದು ಮಾಡಬೇಕು. ನಾಳೆ ಎಲ್ಲರಿಗೂ ನಿಮ್ಮ ಪ್ರೆಸ್ ನೋಟ್ನಲ್ಲಿ ಇದನ್ನು ಕೊಟ್ಟು ನಾವು ಇದನ್ನು ಇಡೀ ಕರ್ನಾಟಕಕ್ಕೆ ನಾವು ಟೂರ್ ಹೊಡೆದು ಎಲ್ಲರನ್ನು ಮನಸ್ಸಿನಲ್ಲೂ ಒಂದೇ ಮತ ಒಂದೇ ಸಂಘಟನೆಯನ್ನು ನಾವು ತೋರಿಸಿ ಬೆಳೆಸಬೇಕು ಅಂತ ಹೇಳಿ ನಾವು ಈ ಒಂದೇ ನಿರ್ಣಯದಲ್ಲಿ ಇವತ್ತು ಸಮಾಜದಲ್ಲಿ ಈಡಿಗ ಸಮಾಜ ಅನ್ನೋದು ಒಂದೇ ಇದನ್ನು ನಾವು ನಿರ್ಣಯ ತಗೊಂಡಿದ್ದೀವಿ ಅಂತ ಹೇಳಿ ನಮ್ಮ ಹೇಳ್ಬಾರ್ದು. ಬೇರೆ ಬೇರೆ ಕಡೆಗೆ ಬಿಲ್ಲ ಉಪಜಾತಿ ಹೆಸರುಗಳನ್ನ ಬರ್ಸ್ಬೋದು, ಆದರೆ 9ನೇ ಕಾಲಂನಲ್ಲಿ ಈಡಿಗ ಅಂತ ಬರ್ಸಿ ಇದನ್ನು ಇದು ಮಾಡೋದಕ್ಕೆ ನಾಳೆ ಎಲ್ಲರೂ ತಯಾರಾಗಬೇಕು ಅಂತ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ.